ಮಚ್ಚು ಹಿಡಿದು ರೀಲ್ಸ್ ಮಾಡಿ ಸಂಕಷ್ಟಕ್ಕೆ ಸಿಲುಕಿದ ಬಿಗ್ ಬಾಸ್ ಸ್ಪರ್ಧಿ ರಜತ್ ಮತ್ತು ವಿನಯ್ ನೆನೆ ಸಂಜೆ ಇಬ್ಬರು ಅರೆಸ್ಟ್ ಮಧ್ಯರಾತ್ರಿ ರಿಲೀಸ್ ಸಿಎಂ ಸಿದ್ದರಾಮಯ್ಯ ಜೊತೆ ರಾಜಣ್ಣ ಚರ್ಚಿಸಿದ್ದೇನು ಈ ಸುದ್ದಿಯನ್ನು ನೋಡೋಣ ಸಮಗ್ರ ನ್ಯೂಸ್ ಟಾಪ್ನಲ್ಲಿ ಬಿಗ್ ಬಾಸ್ ಸ್ಪರ್ಧಿ ರಜತ್ ಮತ್ತು ವಿನಯ್ ಕೈಯಲ್ಲಿ ಮಚ್ಚು ಹಿಡಿದು ರೀಲ್ಸ್ ಮಾಡಿದ್ರು. ಇನ್ಸ್ಟಾದಲ್ಲಿ ಫುಲ್ ಹವಾ ಸೃಷ್ಟಿಸಿತ್ತು. ಈ ವಿಡಿಯೋ ವೈರಲ್ ಆಗ್ತಾ ಇದ್ದಂತ ಬೆಂಗಳೂರಿನ ಬಸವೇಶ್ವರ ನಗರ ಪೊಲೀಸರು ಸ್ವಯಂ ಪ್ರೇರಿತ ಕೇಸ್ ದಾಖಲಿಸಿಕೊಂಡ್ರು. ಸಾರ್ವಜನಿಕರ ನೆಮ್ಮದಿ ಶಾಂತಿ ಹಾಳು ಮಾಡುವ ಉದ್ದೇಶದ ರೀತಿಯಲ್ಲಿ ದುರ್ವರ್ತನೆ, ನಿಷೇಧಿತ ಮಾರಕಾಸ್ತ್ರ ಹಿಡಿದು ಭಯದ ವಾತಾವರಣ ಸೃಷ್ಟಿಸುವ ರೀತಿ ಬಿಂಬಿಸಿರುವ ಕಾರಣ ಕೇಸ್ ದಾಖಲಿಸಿಕೊಂಡಿದ್ದಾರೆ. ಜೊತೆಗೆ ಇಬ್ಬರಿಗೂ ವಿಚಾರಣೆಗೆ ಹಾಜರಾಗುವಂತೆ ಸೂಚನೆ ನೀಡಿದ್ರು. ಮಚ್ಚು ಹಿಡಿದು ರೀಲ್ಸ್ಗೆ ಕಂಟಕ ಎದುರಾಗ್ತಾ ಇದ್ದಂತೆ ವಿನಯ್ ಅಲರ್ಟ್ ಆಗಿದ್ದು, ತಾನು ರಿಯಾಲಿಟಿ ಶೋ ಒಂದಕ್ಕಾಗಿ ವಿಡಿಯೋ ಮಾಡಿದ್ದು ಇದು ಸಾರ್ವಜನಿಕ ಸ್ಥಳವಲ್ಲ, ಬದಲಾಗಿ ಸ್ಟುಡಿಯೋವಾಗಿದೆ. ವಿಡಿಯೋ ಸಾರ್ವಜನಿಕ ಸ್ಥಳದಲ್ಲಿ ತಪ್ಪು ಅರ್ಥ ಸೂಚಿಸ್ತಾ ಇದ್ದಲ್ಲಿ ಅದಕ್ಕೆ ಕ್ಷಮೆ ಯಾಚಿಸ್ತೇನೆ ಅಂತ ಆರ್‌ನಗರ ಠಾಣೆಗೆ ಪತ್ರ ಬರೆದಿದ್ದಾರೆ. ಬಿಗ್ ಬಾಸ್ ಸ್ಪರ್ಧಿ ವಿನಯ್ ಹೀಗೆ ಪತ್ರ ಬರೆದು ಪೊಲೀಸರಿಂದ ತಪ್ಪಿಸಿಕೊಳ್ಳುವುದಕ್ಕೆ ಪ್ರಯತ್ನಿಸಿದ್ದ. ಈತ ರಜತ್ ಪತ್ನಿ ನೇರ ಬಸವೇಶ್ವರ ನಗರ ಠಾಣೆಗೆ ಆಗಮಿಸಿ ಪತಿ ಶೂಟಿಂಗ್ ಹಿನ್ನೆಲೆಯಲ್ಲಿ ಕೊಪ್ಪಳಕ್ಕೆ ತೆರಳಿದ್ದಾರೆ. ಅಲ್ಲಿಂದ ಬಂದ ಬಳಿಕ ವಿಚಾರಣೆಗೆ ಬರ್ತಾರೆ ಅಂತ ಹೇಳಿದ್ರು. ಆದ್ರೆ ಪೊಲೀಸರು ಮಾತ್ರ ಎಲ್ಲೇ ಇದ್ರೂ ವಿಚಾರಣೆಗೆ ಬರಲೇಬೇಕು ಅಂತ ಖಡಕ್ ಸಂದೇಶ ರವಾನಿಸಿದ್ರು. ಸಂಜೆ ಆಗ್ತಾ ಇದ್ದಂತೆ ಇಬ್ರು ಬಸವೇಶ್ವರನಗರ ಠಾಣೆಗೆ ಆಗಮಿಸಿ ವಿಚಾರಣೆಗೆ ಅಂತ ಹಾಜರಾಗಿದ್ರು. ಈ ವೇಳೆ ಅಕ್ರಮ ಶಸ್ತ್ರಾಸ್ತ್ರ ಕಾಯ್ದೆ ಅಡಿಯಲ್ಲಿ ಪೊಲೀಸರು ಇಬ್ಬರನ್ನು ಬಂಧಿಸಿ ವಿಚಾರಣೆ ನಡೆಸಿದ್ರು. ವಿಚಾರಣೆ ವೇಳೆ ಅದು ಒರಿಜಿನಲ್ ಮಚ್ಚಲ್ಲ, ಫೈಬರ್ ಮಚ್ಚು ಅನ್ನೋದು ತಿಳಿದು ಬಂದಿದೆ. ಅಷ್ಟೇ ಅಲ್ಲ, ರೀಲ್ಸ್ ನಲ್ಲಿ ಬಳಸಿದ ಮಚ್ಚನ್ನ ಪೊಲೀಸರಿಗೆ ಒಪ್ಪಿಸಿದ್ದಾರೆ. ಕೊನೆಗೆ ಪೊಲೀಸರು ಇಬ್ಬರಿಗೂ ನೋಟಿಸ್ ನೀಡಿ ಇವತ್ತು ಮತ್ತೆ ಠಾಣೆಗೆ ಬರುವಂತೆ ಸೂಚಿಸಿದ್ದಾರೆ. ಶೀಘ್ರದಲ್ಲೇ ನಂದಿನಿ ಹಾಲಿನ ದರ ಹೆಚ್ಚಳವಾಗುವ ಸಾಧ್ಯತೆ ಇದೆ. ನಿನ್ನೆ ನಂದಿನಿ ಹಾಲಿನ ದರ ಕುರಿತು ಸಿಎಂ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಹಾಲಿನ ಒಕ್ಕೂಟದ ಜೊತೆ ಮಹತ್ವದ ಸಭೆ ನಡೆಯಿತು. ಹಾಲಿನ ದರ ಹೆಚ್ಚಳ ಮಾಡಬೇಕು ಅಂತ ಒಕ್ಕೂಟಗಳು ಒತ್ತಡ ಹೇರಿವೆ. ಆದರೆ ಒತ್ತಡಕ್ಕೆ ಸಿಎಂ ಸಿದ್ದರಾಮಯ್ಯ ಮಣಿದಿಲ್ಲ. ಸಂಪುಟ ಸಭೆಯಲ್ಲಿ ಚರ್ಚಿಸಿದ ಬಳಿಕ ದರ ಹೆಚ್ಚಳದ ಬಗ್ಗೆ ತೀರ್ಮಾನ ಮಾಡೋದಾಗಿ ತಿಳಿಸಿದ್ದಾರೆ. ಹಾಲಿನ ದರ ಏರಿಕೆ ಬಗ್ಗೆ ಒಕ್ಕೂಟಗಳಿಂದ ಅಭಿಪ್ರಾಯ ಸಂಗ್ರಹಿಸಲಾಗಿದೆ. ದರದ ಏರಿಕೆ ಮಾಡಿದ್ರೆ ಹಣ ರೈತರಿಗೆ ನೇರವಾಗಿ ತಲುಪಬೇಕು. ಒಕ್ಕೂಟಗಳು ಇರುವುದು ರೈತರಿಗೆ ಅನುಕೂಲ ಮಾಡುವುದಕ್ಕೆ ಹೊರತು ಲಾಭ ಮಾಡಿಕೊಳ್ಳಲು ಅಲ್ಲ. ಹಾಲಿನ ದರ ಹೆಚ್ಚಳ ಆಗುವ ಹಣ ಸಂಪೂರ್ಣವಾಗಿ ರೈತರಿಗೆ ವರ್ಗಾಯಿಸಲೇಬೇಕು. ಖರ್ಚು ವೆಚ್ಚವನ್ನ ಕಡಿಮೆ ಮಾಡಬೇಕು. ಪಾರದರ್ಶಕತೆ ಕಾಪಾಡಿ ಅಂತ ಸಿಎಂ ಸಿದ್ದರಾಮಯ್ಯ ಸೂಚಿಸಿದ್ದಾರೆ. ಸಚಿವ ಕೆಎನ್ ರಾಜಣ್ಣ ಜೊತೆ ಸಿಎಂ ಸಿದ್ದರಾಮಯ್ಯ ಪ್ರತ್ಯೇಕವಾಗಿ ಚರ್ಚೆ ನಡೆಸಿದ್ದಾರೆ. ಬೆಂಗಳೂರಿನ ಕಾವೇರಿ ನಿವಾಸದಲ್ಲಿ ನಡೆದ ನಂದಿನಿ ಹಾಲಿನ ದರ ಏರಿಕೆ ಕುರಿತ ಸಭೆ ಬಳಿಕ ಉಭಯ ನಾಯಕರು ಮಾತುಕತೆ ನಡೆಸಿದರು. ಹನಿ ಟ್ರ್ಯಾಪ್ ಯತ್ನ ವಿಚಾರದ ಕುರಿತು ಮತ್ತಷ್ಟು ಮಾಹಿತಿ ನೀಡಲಾಗಿದೆ. ತಮ್ಮ ಬಳಿ ಇರುವ ಸಾಕ್ಷ್ಯಾಧಾರಗಳ ಬಗ್ಗೆ ಸಿಎಂಗೆ ಸಚಿವ ರಾಜಣ್ಣ ಮಾಹಿತಿ ನೀಡಿದ್ರು. ಈ ವೇಳೆ ಫೋನ್ ಕದ್ದಾಲಿಕೆ ಬಗ್ಗೆನೂ ಶಂಕೆ ವ್ಯಕ್ತಪಡಿಸಿದ್ರು. ಹನಿ ಟ್ರ್ಯಾಪ್ ಪ್ರಕರಣದಲ್ಲಿ ಎಫ್ಐಆರ್ ಇಲ್ಲದೆ ಸುಮೋಟೋ ಕೇಸ್ ದಾಖಲಿಸುವುದಕ್ಕೆ ಸಾಧ್ಯವಿಲ್ಲ ಅಂತ ಗೃಹ ಸಚಿವ ಡಾಕ್ಟರ್ ಪರಮೇಶ್ವರ್ ಹೇಳಿದ್ದಾರೆ. ಬೆಂಗಳೂರಿನಲ್ಲಿ ಮಾತನಾಡಿದ ಅವರು, ಸಚಿವ ಕೆಎನ್ ರಾಜಣ್ಣಗೆ ನಾನೊಬ್ಬನೇ ಇಲ್ಲ, ತುಂಬಾ ಜನ ಸ್ನೇಹಿತರಿದ್ದಾರೆ, ದೂರು ಬಂದ್ರೆ ಕ್ರಮ ಕೈಗೊಳ್ತೇವೆ ಅಂತ ಹೇಳಿದ್ದಾರೆ. ಕೊಡ್ಬೇಕಲ್ಲ, ಅವರು ಕೊಟ್ಟರೆ ತಾನೇ ನಾವು ಕಾಸ್ ಆಫ್ ಆ್ಯಕ್ಷನ್ ಬೇಕಲ್ಲ. ಅನ್ಲೆಸ್ ದೇರ್ ಇಸ್ ಅನ್ ಎಫ್ಐಆರ್ ನಾವು ಯಾವುದನ್ನೇ ತನಿಖೆಯನ್ನು ಮಾಡೋಕ್ಕೆ ಬರೋದಿಲ್ಲ. ಎಫ್ಐಆರ್ ಹಿಂದೆ ನಾವು ಯಾವ ಸುಮೋಟೋನು ಮಾಡೋಕ್ಕೆ ಬರಲ್ಲ. ಅವ್ರಿಗೆ ಭಾಳ ಜನ ಆಪ್ತರಿದ್ದಾರೆ, ನನ್ನನ್ನು ಸೇರ್ಕೊಂಡು ಭಾಳ ಜನ ಆಪ್ತರಿದ್ದಾರೆ. ಯಾವ ಆಪ್ತರ ಹತ್ರ ಮಾತಾಡ್ತಾರೋ ನೀವೇ ಕೇಳ್ಬೇಕು ಅವ್ರನ್ನ. ನೆನೆ ಎಲ್ಲ ಜೊತೆಯಲ್ಲೇ ಇದ್ದೋ ಫಂಕ್ಷನ್ನಲ್ಲಿ ಏನು ಹೇಳಿಲ್ಲ. ಕಂಪ್ಲೇಂಟ್ ಕೊಡದೆ ನಾನೇನು ಮಾಡೋಕ್ಕೆ